ಇನ್ನೊಂದು ವಿಚಾರ ಸರ್, ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿ ವಿರುದ್ಧ ನೀಟ್ ಪರೀಕ್ಷೆ ಜೆನ್ಜಿ ಹೋರಾಟದ ವಿಚಾರದಲ್ಲಿ ಪೋಸ್ಟರ್ ಅಂಟಿಸುವಂತಹ ಕೆಲಸ ಆಗಿದೆ. ಮಲ್ಲೇಶ್ವರಂ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಕಚೇರಿಗೆ ಕೂಡ ಮೋದಿ ವಿರುದ್ಧವಾಗಿ ಪೋಸ್ಟರ್ಗಳನ್ನು ಅಂಟಿಸಿರುವಂತದ್ದು ಇವತ್ತು. ನೋಡಿ, ಈ ಕಾಂಗ್ರೆಸ್ನವರ ಕುತಂತ್ರಗಳು ಇವೆಲ್ಲ. ಈ ಪೋಸ್ಟರ್ ಅಂಟಿಸೋದ್ರಿಂದ ದೇಶ ಇವ್ರದ್ದಾಗೋದಿಲ್ಲ. ಒಂದನ್ನು ತಿಳ್ಕೊಳ್ಬೇಕು, ನಾವು ಸಾಂವಿಧಾನಿಕ ಹುದ್ದೆಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ. ಈ ಸಂವಿಧಾನವನ್ನೇ ನಾಶ ಮಾಡಿದವ್ರ ಹತ್ರ ನಾವು ಯಾರೂ ಪಾಠ ಕಲಿಬೇಕಾಗಿಲ್ಲ. ಈಗ ಇದನ್ನು ಸರಿ ಅಂತೇಳಿ ಈ ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಇದು ಸರಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರ? ಗೃಹ ಸಚಿವರು ಒಪ್ತಾರ? ಇವರ ಹಟ್ಟಹಾಸ ಎಷ್ಟು ದಿನ ನಡೀತದೆ? ಈ ಹಟ್ಟಹಾಸಕ್ಕೆ ನಮ್ಮ ಕಾರ್ಯಕರ್ತರು ಪ್ರತ್ಯುತ್ತರವನ್ನು ಕೊಡ್ತಾರೆ ಅಂತಕ್ಕಂಥ ಮಾತನ್ನು ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಿಮ್ಮದೇ ಏನು ಪರಿಸ್ಥಿತಿ ಇದೆ? ಇವತ್ತು ಪ್ರಿಯಾಂಕಾ ಅವರು ಖರ್ಗೆ ಅವರ ಕಾಲೇಜಲ್ಲೇ ಕ್ವಶನ್ ಪೇಪರ್ ಲೀಕ್ ಆಗಿದ್ದು, ಆನ್ಸರ್ ಪೇಪರ್ ಹೊರಗಡೆ ಬರೆದು ಕೊಟ್ಟಿದ್ದು ಅಂತೇಳಿ ಈಗಾಗಲೇ ಟಾಕ್ ಆಫ್ ದಿ ಟೌನ್. ಅದು ಎಲ್ಲರೂ ಮಾತಾಡ್ತಕ್ಕಂಥ ಮಾತು. ಅದಕ್ಕೆ ಅವ್ರ ಉತ್ತರ ಏನು? ಇದೇ ಹೋಮ್ ಮಿನಿಸ್ಟ್ರಿ ತಳಗಡೆ ಪೊಲೀಸ್ ಕಾನ್ಸ್ಟೇಬಲ್ ಮೊನ್ನೆ ಎಕ್ಸಾಮ್ ಆದಾಗ ಬಿಜಾಪುರದಲ್ಲಿ ಏನು ಇದಾಗಿದೆ, ಅದಕ್ಕೆ ಉತ್ತರ ಯಾರು ಕೊಡಬೇಕು? ನೀವು ಮಾಡಿದರೆ ತಪ್ಪಲ್ಲ, ಬೇರೆಯವರು ಮಾಡಿದರೆ ತಪ್ಪು ಅಂತಲ್ಲ. ಅಷ್ಟಕ್ಕೂ ಪ್ರಧಾನಮಂತ್ರಿಗಳು ಮಾಡಿದ್ದ ತಪ್ಪೇನು? ಈ ದುಂಡಾವರ್ತಿ, ಈ ತಪ್ಪು ಭಾವನೆಗಳನ್ನು ಹುಟ್ಟಾಕ್ತಕ್ಕಂಥದ್ದು ಆಗಿದ್ದ ಮೇಲೆ ನೀವೇ ಒಂದು ಕಾನೂನನ್ನು ತಂದ್ರಲ್ಲ ಹೇಟ್ ಸ್ಪೀಚ್ನ ವಿಚಾರದಲ್ಲಿ. ಆ ರೀತಿ ಕಾನೂನಿನ ಅಡಿಯಲ್ಲಿ ಇದು ಬರ್ತದೆ. ಯಾರ ಮೇಲೆ ಕ್ರಮ ಕೈಗೊಂಡಿದ್ದೀರಿ? ಹೇಟ್ ಸ್ಪೀಚ್ ಮಾಡೋರು ನೀವೇ ಆಗಿದ್ದೀರಿ. ಮೊದಲು ಇದಕ್ಕೇನಾದರೂ ಗೌರವ ಬರಬೇಕಂದ್ರೆ ಇವರನ್ನೇ ಕಂಬಿ ಎಣಿಸುವಂಗೆ ಮಾಡಬೇಕಾಗತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗತ್ತೆ. ಎಚ್ಚರಿಕೆ ಇರಲಿ ಅಂತೇಳಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇದಿಷ್ಟು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಮಾತುಗಳು. ಕ್ಯಾಮರಾ ಪ್ರಾಣೇಶ್ ಜೊತೆ ಕಿರಣ್ ಹನಡಿಕ, ಟಿವಿ9 ಬೆಂಗಳೂರು.